ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಅದರಲ್ಲೂ ಈ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳಿದೆ. ಯಾಕಂದರೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ನಾವು ತೋರಿಸ್ತಾ ಇದ್ವಿ, ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅತ್ಯಂತ ಸಹಜವಾಗಿಯೇ ಈ ಡವಡವ ಶುರುವಾಗಿರುತ್ತೆ. ಏನಾಗ್ಬೋದು ಏನು ಎತ್ತ ಅಂತ. ಬಳ್ಳಾರಿ ಜೈಲಿನಲ್ಲಿ ಈಗ ಯೋಗ ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ದರ್ಶನ್. ಯೋಗದ ಜೊತೆಗೆ ದೇವರ ನಾಮವನ್ನು ಪಠಿಸ್ತಾ ಇದ್ದಾರೆ ದರ್ಶನ್. ಜೈಲಿನ ಸಿಬ್ಬಂದಿ ನೀಡಿದಂಥ ಚಿತ್ರಾನ್ನ ತಿಂದು ಈಗ ವಾಕಿಂಗ್ ಕೂಡ ಮಾಡಿದಾರಂತೆ ಬೆಳಗ್ಗೆ. ನಾಳೆ ನೋಡಿದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಯಾವ್ಯಾವ ಅಂಶಗಳಿದೆ, ಏನು ಎತ್ತ, ಏನು ಸಾಕ್ಷ್ಯಾಧಾರಗಳು ಸಿಕ್ಕಿರುವಂಥದ್ದು ಒಂದಾ ಎರಡಾ, ನೂರಾರು ಸಾಕ್ಷ್ಯಾಧಾರಗಳಿವೆ, ನೂರಾರು. ಎಲ್ಲ ಈ ಗಾಡಿಯ ಯಾರ್ಯಾರು ಮುಟ್ಟಿದ್ರು ಏನು ಎತ್ತ, ಆ ಬೆರಳಚ್ಚಿನಿಂದ ಹಿಡಿದು ರಕ್ತದ ತನಕ, ಅವರ ಬಟ್ಟೆ ಮೇಲಿದ್ದಂಥ ರಕ್ತದ ಕಲೆಗಳ ತನಕ ಅದೆಲ್ಲದೂ ಕೂಡ ಮ್ಯಾಚ್ ಆಗಿರೋದು. ಇನ್ನು ಈ 3 ಮಾತ್ರ ಬರಬೇಕಾಗಿತ್ತು. FSL ವರದಿ ಅನ್ನುವಂಥದ್ದು ಇತ್ತು. ಅದು 2 ಹೈದರಾಬಾದಿಂದ ಬರಬೇಕಾಗಿತ್ತು, ಇನ್ನೊಂದು ಬೆಂಗಳೂರಿನಿಂದ ಬರಬೇಕಾಗಿತ್ತು. ಅದು ಕೂಡ ಬಂದಿರಬಹುದು. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವನ್ನು ಗಂಡನಿಗೆ ಹೇಳಿದ್ರು ವಿಜಯಲಕ್ಷ್ಮಿ, ಈ ರೀತಿ ಆಗ್ತಾ ಇದೆ, ನಿಮ್ಮ ವಿರುದ್ಧ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅಂತ. ಜೊತೆಗೆ ಅಷ್ಟು ಮಾತ್ರ ಅಲ್ಲ, ನೀವು A2 ಇದ್ದೀರಿ, ನಿಮ್ಮನ್ನು A1 ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ, ಅದರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅವ್ರ ಪತ್ನಿ ಹೇಳ್ತಿದ್ದಂಗೆನೇ ದರ್ಶನ್ ಮುಖ ಬಾಡಿ ಹೋಯ್ತಂತೆ. ಸಹಜವಾಗಿಯೇ, ಯಾಕಂದರೆ ಪರದಾಡ್ತಾ ಇದ್ದಾರೆ ಒಂದು ಕಡೆಗೆ, ಹೇಗಾದರೂ ಮಾಡಿ ಹೊರಗಡೆ ಬಂದರೆ ಸಾಕಪ್ಪ ಅಂತ. ಇಂಥದ್ರಲ್ಲಿ ಈ ರೀತಿ ಪ್ರಕರಣಗಳಾಗ್ಬಿಟ್ರೆ ಯಾರು ಬಿಡ್ತಾರೆ ಅವ್ರನ್ನ? ಯಾವ ಕೋರ್ಟ್ ಬೇಲ್ ಕೊಡುತ್ತೆ ಹೇಳಿ? ಕೋರ್ಟ್ ಕೂಡ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರುತ್ತೆ. ಏನೇನು ಆಗ್ತಾ ಇದೆ, ಏನು ಎತ್ತ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇರುತ್ತೆ. ಸಾಮಾನ್ಯ ಅಲ್ಲ. ಒಳಗಡೆ ಇದ್ದೇನೇ ಇಷ್ಟ ಆಗುತ್ತೆ ಅಂತಂದ್ರೆ ಇನ್ನು ಹೊರಗಡೆ ಬಂದಾದ್ಮೇಲೆ ಇನ್ನೇನಾಗ್ಬೋದು, ಯಾವ್ಯಾವ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಡಬಹುದು, ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಬನ್ನಿ ಹಾಗಾದರೆ ಪೊಲೀಸರು ಸಲ್ಲಿಸುವಂಥ ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ಹಾಯಾಗಿ ಮಲ್ಗೋಣ ಅಂದ್ರೆ ಬೆನ್ನು ನೋವು, ಸುಮ್ನೆ ಕೂತ್ರೆ ರಕ್ತದೊತ್ತಡ ಸಮಸ್ಯೆ, ಟಾಯ್ಲೆಟ್ಗೆ ಹೋಗ್ಬೇಕು ಅಂದ್ರೂ ಪ್ರಾಬ್ಲಮ್. ಇದರ ನಡುವೆ ಬೇಲ್ ಚಿಂತೆ. ಬೆಂಗಳೂರಿನಿಂದ ದೂರದ ಬಳ್ಳಾರಿ ಜೈಲಿಗೆ ಹೋಗಿರುವಂತ ದರ್ಶನ್ ವಿಲವಿಲ ಅಂತಿದ್ದಾರೆ. ಒಂದರ ಮೇಲೊಂದು ಸಂಕಷ್ಟಗಳಿಂದ ತೊಳಲಾಡ್ತಿದ್ದಾರೆ. ಸದ್ಯ ವೈದ್ಯರ ತಪಾಸಣೆ ಬಳಿಕ ದಾಸನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಹೀಗಿರುವಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭವಿಷ್ಯವನ್ನ ನಿರ್ಧರಿಸುವ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ. ದರ್ಶನ್ ಗ್ಯಾಂಗ್ ವಿರುದ್ಧ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ. ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿರುವ ಮತ್ತು ದೇಶದಾದ್ಯಂತ ಸದ್ದು ಮಾಡಿರುವ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. SPP ಪ್ರಸನ್ನಕುಮಾರ್ ಹಾಗೂ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಚಾರ್ಜ್ ಶೀಟ್ ಪರಿಶೀಲನೆ ಮಾಡಿದ್ದಾರೆ. ದಾಸನಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ 17 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಡಿ ಗ್ಯಾಂಗ್ ವಿರುದ್ಧ FIR ದಾಖಲಾಗಿ ಸೆಪ್ಟೆಂಬರ್ 9ಕ್ಕೆ 90 ದಿನವಾಗಲಿದೆ. FIR ದಾಖಲಾದ 90 ದಿನದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಹೀಗಾಗಿ ನಾಳೆ ಡಿ ಗ್ಯಾಂಗ್ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಕೆ ಆಗಲಿದೆ. ಈ ಸಂಬಂಧ ಕಾನೂನು ತಜ್ಞರಿಂದ ಪೊಲೀಸರು ಸಲಹೆಯನ್ನು ಕೂಡ ಪಡೆದಿದ್ದು ಆರೋಪ ಪಟ್ಟಿಯನ್ನು 2-3 ಬಾರಿ ಪರಿಶೀಲನೆ ಮಾಡಲಾಗಿದೆ. ಡಿ ಗ್ಯಾಂಗ್ ವಿರುದ್ಧ 250ಕ್ಕೂ ಅಧಿಕ ಸಾಕ್ಷ್ಯಗಳ ಸಂಗ್ರಹ. ಪ್ರಕರಣದ ನೇತೃತ್ವ ವಹಿಸಿರುವ SIP ಚಂದನ್ ನೇತೃತ್ವದ ತಂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಬಾರದು ಎಂದು ಖಾಕಿ ಪಡೆ ಭಾರಿ ಎಚ್ಚರಿಕೆ ವಹಿಸಿದೆ. ಹೀಗಾಗಿ ಡಿ ಗ್ಯಾಂಗ್ ವಿರುದ್ಧ ಹಲವಾರು ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆ. ಹಾಗಿದ್ರೆ ಏನೆಲ್ಲ ಸಾಕ್ಷ್ಯಗಳನ್ನ ಉಲ್ಲೇಖಿಸಿರಬಹುದು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಗ್ಯಾಂಗ್ ವಿರುದ್ಧ 250ಕ್ಕೂ ಹೆಚ್ಚು ಸಾಕ್ಷ್ಯಗಳು ಲಭ್ಯವಾಗಿದ್ದು ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿದೆ. ಕೊಲೆಯಾದ ರೇಣುಕಾಸ್ವಾಮಿಯ ಮರಣೋತ್ತರ ವರದಿ, ಆರೋಪಿಗಳಿಗೆ ದರ್ಶನ್ 30 ಲಕ್ಷ ನೀಡಿರುವ ಆರೋಪ, ಪೊಲೀಸರಿಗೆ ಶರಣಾದ ಕಾರ್ತಿಕ್, ಕೇಶವ್, ನಿಖಿಲ್ ಹೇಳಿಕೆ, ದರ್ಶನ್ ಮನೆಯ CCTV DVR ರಿಟ್ರೀವ್,
ಮೊಬೈಲ್ ನೆಟ್ವರ್ಕ್, ರಿಟ್ರೀವ್ ಸೇರಿ ಹಲವು ತಾಂತ್ರಿಕ ವರದಿಗಳು ಲಭ್ಯವಾಗಿದೆ. ಇದರ ಜೊತೆಗೆ ಮೊಬೈಲ್ನಲ್ಲಿ ಡಿಲೀಟ್ ಮಾಡಲಾದ ಫೋಟೋಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದ್ದು, ರಕ್ತಸಿಕ್ತವಾಗಿ ರೇಣುಕಾಸ್ವಾಮಿ ಕೈಮುಗಿತಿರುವ 2 ಫೋಟೋಗಳು ಕೂಡ ಸಿಕ್ಕಿದೆ. ಇನ್ನು ಡಿಲೀಟ್ ಮಾಡಲಾಗಿದ್ದ ಸಿಸಿಟಿವಿಗಳ ವಿಡಿಯೋ ರಿಟ್ರೀವ್ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ದರ್ಶನ್ ಟಿ ಶರ್ಟ್ ಮತ್ತು ಪ್ಯಾಂಟ್ ಮೇಲೆ ರಕ್ತದ ಕಲೆ, ದರ್ಶನ್ ಧರಿಸಿದ ನೀಲಿ ಬಣ್ಣದ ಶೂ, ವಿಘ್ನ ಕೂದಲು, ಪವಿತ್ರಗೌಡ ಧರಿಸಿದ್ದ ಚಪ್ಪಲಿ ಮೇಲೂ ಕೂಡ ರಕ್ತದ ಕಲೆ ಪತ್ತೆಯಾಗಿದೆ. ಹೈದರಾಬಾದ್ನಿಂದ ಬಂದ ಎಫ್ಎಸ್ಎಲ್, ಸಿಎಫ್ಎಸ್ಎಲ್ ವರದಿಗಳು ಹತ್ಯೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿ ಕಲೆ ಹಾಕಿರುವ ಸಾಕ್ಷ್ಯಗಳು ದಾಸನಿಗೆ ಕಂಟಕ ತರಲಿವೆ. A2ನಿಂದ A1 ಆರೋಪಿ ಆಗ್ತಾನ ದಾಸ? ಐರಾವತನಿಗೆ ಬಳ್ಳಾರಿ ಜೈಲೇ ಖಾಯಮಾಗುತ್ತಾ? ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಸತತ 3 ತಿಂಗಳಿಂದ ಅತಿ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ ಪ್ರಕರಣವಾಗಿದೆ. ಈಗಾಗಲೇ ಸಾಬೀತಾಗಿರುವ ಸಾಕ್ಷ್ಯಾಧಾರಗಳು ಮತ್ತು ಆರೋಪಿಗಳ ಪರವಹಿಸಿ ಬಂದ ಹೇಳಿಕೆಗಳೇ ದರ್ಶನ್ಗೆ ಕಂಟಕವಾಗಲಿದೆ. ದಾಸನ ವಿರುದ್ಧ ಪ್ರಬಲ ಸಾಕ್ಷಿ, ಪುರಾವೆಗಳಿದ್ದು ಕಠಿಣ ಸೆಕ್ಷನ್ಗಳನ್ನ ಉಲ್ಲೇಖಿಸಿರುವ ಸಾಧ್ಯತೆ ಇದೆ. ಅವುಗಳ ಆಧಾರದ ಮೇಲೆ A2 ಆರೋಪಿಯಾಗಿರುವ ದರ್ಶನ್ ಅವರನ್ನ A1 ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಂದು ವೇಳೆ A1 ಆರೋಪಿಯನ್ನಾಗಿ ಮಾಡಿದರೆ ದರ್ಶನ್ಗೆ ಬಳ್ಳಾರಿ ಕೇಂದ್ರ ಕಾರಾಗೃಹವೇ ಕಾಯಮಾಗಲಿದೆ ಎನ್ನಲಾಗಿದೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪೊಲೀಸರು ನಾಳೆ ಸಲ್ಲಿಸಲಿರುವ ಚಾರ್ಜ್ ಶೀಟ್ ಮೇಲೆ ಚಕ್ರವರ್ತಿ ಭವಿಷ್ಯ ನಿಂತಿದೆ. ಬ್ಯೂರೋ ರಿಪೋರ್ಟ್, TV9. ಬನ್ನಿ, ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ನಾವು ಹೇಳ್ತಾ ಇದ್ವಿ ಒಂದಷ್ಟು ವಿವರಗಳನ್ನು ನೋಡಿ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಎಲ್ಲ ಸಂಗತಿಗಳನ್ನು ಅವರ ಪತ್ನಿ ದರ್ಶನ್ಗೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನೀವೀಗ A2 ನಾಳೆ ಮುಂದಿನ ದಿನಗಳಲ್ಲಿ A1 ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಹೀಗಾಗಿ ಅತ್ಯಂತ ಸಹಜವಾಗಿಯೇ ಟೆನ್ಷನ್ ಈಗ ನಿಜಕ್ಕೂ ಶುರುವಾಗಿದೆ. ಯಾಕಂದರೆ ಒಂದು ಕಡೆಗೆ ಈ ಬೇಲ್ಗೆ ಒದ್ದಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಇವರು ಹುಚ್ಚಾಟದಿಂದ ಇವರು ಬೆಂಗಳೂರಿಂದ ಬಳ್ಳಾರಿ ಬಂದು ಕೂತ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ದೇವರು ದಿಂಡ್ರು, ಈ ಮಂತ್ರ ಪಠಣ, ಇಂಥ ವಿಚಾರಗಳಿಗೆ ಮೊರೆ ಹೋಗಿದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ ದರ್ಶನ್ ಅನ್ನುವಂಥದ್ದು. ಹೆಚ್ಚಿನ ವಿವರ ಏನಿದೆ? ಖಂಡಿತ ರಂಗನಾಥ, ಕಳೆದ 3 ದಿನಗಳ ಹಿಂದ್ಗಡೆ ವಿಜಯಲಕ್ಷ್ಮಿ ಅವರು ಬಂದಿರತಕ್ಕ ಬಳ್ಳಾರಿ ಜೈಲಿಗೆ, ಸೆಂಟ್ರಲ್ ಜೈಲಿಗೆ ಭೇಟಿ ಕೊಟ್ಟ ನಂತರ ನಟ ದರ್ಶನ್ ಅವರಿಗೆ 25 ನಿಮಿಷಗಳ ಕಾಲ ಒಂದು ರೀತಿ ಮಾತುಕತೆ ನಡೆಸಿದ್ರು. ಮಾತುಕತೆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಟ ಈಗಾಗಲೇ ಸಿದ್ಧವಾಗಿರುವುದು. ಸುಮಾರು 4500 ಪುಟಗಳ ಚಾರ್ಜ್ ಶೀಟ್ ಇದೆ. ಜೊತೆಗೆ ಸಾಕಷ್ಟು 250ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಜೊತೆಗೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಇರುವುದಾಗಿ ಸಾಕಷ್ಟು ಒಂದು ರೀತಿ ಇದು ಸಾಕಷ್ಟು ಗಂಭೀರವಾಗಿರ್ತಕ್ಕಂಥ ಪ್ರಕರಣವಾಗಿದೆ. ಹೀಗಾಗಿ ಈಗಾಗಲೇ ನೀವು A2 ಆರೋಪಿ ಇದ್ದೀರಾ, ಅದರ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರದಲ್ಲಿ ಬಂದಾಗ A1 ಆರೋಪಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ನಾವು ಕಾನೂನು ಸಲಹೆಯನ್ನು ಕೂಡ ಸಾಕಷ್ಟು ಪಡಿತಾ ಇದ್ದೇವೆ ಅನ್ನೋ ಮಾತನ್ನ ಈಗಾಗಲೇ ನಟ ದರ್ಶನ್ ಅವರಿಗೆ ವಿಜಯಲಕ್ಷ್ಮಿ ಹೇಳುವಂಥದ್ದು. ಹೀಗಾಗಿ ಅಲ್ಲಿಂದ ಕೂಡ ನಟ ದರ್ಶನ್ ಅವರು ಸಂಪೂರ್ಣವಾಗಿ ಬಳ್ಳಾರಿ ಜೈಲಿನಲ್ಲಿ ಮಂಕಾಗಿರುವಂಥದ್ದು. ಯಾರೊಂದಿಗೂ ಕೂಡ ಮಾತನಾಡದೇ ಸೆಲ್ ಒಳಗಡೆ ಒಬ್ಬಂಟಿಯಾಗಿ ಏಕಾಂತವಾಗಿ ಕಳೀತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಯೋಗದ ಮೊರೆ ಹೋಗಿದ್ದಾರೆ ಮತ್ತು ಜ್ಞಾನದ ಮೊರೆ ಹೋಗಿದ್ದಾರೆ. ಕೈದಿ ಅಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿಗಳು ಕೂಡ ಮಾತನಾಡಿಸಿದ್ರು ಕೂಡ ಯಾವುದೇ ರೀತಿ ಮಾತನಾಡ್ತಾ ಇಲ್ಲ. ಒಂದು ರೀತಿ ಜೈಲು ಸಿಬ್ಬಂದಿಗಳು ಕೂಡ ಆತಂಕ ಶುರುವಾಗಿರುವಂಥದ್ದು. ಯಾಕಂತಂದರೆ ಯಾರೊಂದಿಗೂ ಮಾತನಾಡ್ತಾ ಇಲ್ಲ, ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಏನಾದರೂ ನಟ ದರ್ಶನ್ ಅವರು ಡಿಪ್ರೆಷನ್ ಹೋಗ್ತಾರ ಅನ್ನೋ ಕೂಡ ಸಾಕಷ್ಟು ಆತಂಕ ಇದೆ. ಹೀಗಾಗಿ ಸಿನಿಮಾಗಳ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಟ ದರ್ಶನ್ ಅವರು ಯಾವುದು ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಒಂದು ರೀತಿ ನಟ ದರ್ಶನ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಕೂಡ ಸಾಕಷ್ಟು ಆತಂಕ ಎದುರಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್, ಅದರಲ್ಲೂ ಕೂಡ 4500 ಪುಟಗಳು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರದಲ್ಲಿ ಯಾವ್ಯಾವ ಅಂಶಗಳು ಯಾವ್ಯಾವ ರೀತಿ ಶಿಕ್ಷೆಗಳಿಗೆ ಒಳಗಾಗಬಹುದು ಅನ್ನೋ ಕೂಡ ಆತಂಕ ಈಗಾಗಲೇ ದರ್ಶನ್ ಅವರಿಗೆ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೊಲೆ ಪ್ರಕರಣದಲ್ಲಿ ಅವರ ಬಟ್ಟೆಗಳಿಗೆ ಮತ್ತು ಕೆಲವೊಂದಿಷ್ಟು ವಿಗ್ಗಳಿಗೆ ಸಂಬಂಧಪಟ್ಟಂಥ ಕೂದಲುಗಳು ಸಿಕ್ಕಿರೋದಾಗಿ, ರಕ್ತದ ಕಲೆ ಸಿಕ್ಕಿರೋದಾಗಿ ಮೇನ್ ಆರೋಪಿ A1 ಆರೋಪಿಯಾಗಿ ದರ್ಶನ್ ಅವರು ಪರಿಗಣಿಸ್ತಾರ ಅನ್ನೋ ಕೂಡ ಆತಂಕ ಈಗಾಗಲೇ ಶುರುವಾಗಿರುವಂಥದ್ದು. ಹೀಗಾಗಿ ದರ್ಶನ್ ಸೆಲ್ ಒಳಗಡೆ ಕೂಳ್ತಾ ಇಲ್ಲ, ನಿಂತ್ಕೊಳ್ತಾ ಇಲ್ಲ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ, ಯೋಗ ಮಾಡ್ತಾ ಇದ್ದಾರೆ, ಜ್ಞಾನ ಮಾಡ್ತಾ ಇದ್ದಾರೆ, ಯಾರನ್ನು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ಯಾವ ರೀತಿ ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾರೆ ಅನ್ನೋ ಕೂಡ ಸಾಕಷ್ಟು ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್ ಅವರು ಅಂತ ಹೇಳ್ಬೋದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.